ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಷದಾ. ಸೊ ಎಸ್, ಇವತ್ತಿನ ಬ್ಲಾಗು ನೀವು ತಮ್ಲೈನಲ್ಲಿ ನೋಡಿರ್ತೀರ ಆಲ್ರೆಡಿ. ಬ್ರೂನೋಗೆ ಸರ್ಪ್ರೈಸ್. ಅವನಿಗೆ ಎಕ್ಸೈಟ್ಮೆಂಟ್ ತಾಳಕ್ಕಾಗ್ತಿಲ್ಲ, ಮುಂದೆಗೆ ಓಡಾಡ್ತಾವನೆ. ಸೊ ಎಸ್, ಇವತ್ತು ಅವನ್ನ ರೆಸಾರ್ಟಿಗೆ ಕರ್ಕೊಂಡ್ಬರೋಕ್ಕೆ ಅಂತ, ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅದು ಡಾಗ್ಸ್ಗೆ ಅಂತಲೂ ಮಾಡಿದ್ದಾರೆ, ಅಂದರೆ ಡಾಗ್ಸೂ ಅಲಾವ್ ಇದೆ ಆ ರೆಸಾರ್ಟಲ್ಲಿ. ಸೊ ಅವ್ರಲ್ಲೇ ಎಲ್ಲ ಊಟ ಎಲ್ಲ ಕೊಡ್ತಾರೆ. ಸೊ ಬನ್ನಿ ನೋಡೋಣ ಹೇಗೆ ಇವನು ಆಟ ಆಡ್ತಾನೆ ಎಲ್ಲ ನೋಡೋಣ, ಏನು ಮಾಡ್ತಾನೆ ಅಂತ. ಬಟ್ ಇಲ್ಲಿ ಮಾತ್ರ ಹಿಂಸೆ ಕೊಡ್ತಿದ್ದಾನೆ ಅವನಿಗೆ. ಅಂದರೆ ತುಂಬ ಲಾಂಗ್ ಎಲ್ಲೂ ನಾವು ಕರ್ಕೊಂಡು ಹೋಗಿಲ್ಲ. ಇದು ನೋಡಿದ್ರೆ ನಂದಿ ಹಿಲ್ಸ್ ಹತ್ರ ಇರೋದು. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ. ಬನ್ನಿ. ಕೆಲವು ರೆಸಾರ್ಟ್ಗಳಲ್ಲಿ ಡಾಗ್ಸಿಗೆಲ್ಲ ಊಟ ಸಿಗಲ್ಲ, ಮೇ ಬಿ ಅದು ಜೊತೆ ಇದ್ರೂ. ಬಟ್ ಈ ರೆಸಾರ್ಟಲ್ಲಿ ಸಿಗ್ತಾ ಇದೆ. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಒಂದು ಹೊಸ ಎಕ್ಸ್ಪೀರಿಯನ್ಸು ಬ್ರೂನೋಗೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಮತ್ತು 2 hours ಎಲ್ಲ ಅವ್ನು ಕುತ್ಕೊಳ್ಳೋದೇ ಇಲ್ಲ ಕಾರಲ್ಲಿ, ಬರೀ 5-10 minutes ಸುಮ್ಮನೆ ರೌಂಡ್ ಹೋಗಿ ಬರ್ತಿತ್ತ. ನೋಡೋಣ ಹೇಗಿವತ್ತು ಇರ್ತಾನೆ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವನಿಗೂ. ಸೊ ಬನ್ನಿ ನೋಡೋಣ ಹೇಗಿರ್ತಾನಂತ. ಏನೋ ಇವತ್ತಿಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ನೋಡೋಣ. ಬಂದ್ವಿ, ಬಟ್ ಲೊಕೇಶನ್ ತುಂಬ ಗ್ರೀನ್ರಿ ಆಗಿದೆ. ಇಲ್ಲಿ ನೋಡಿ, ಅರ್ಶನ್ ನೋಡೋ ಮಾವಿನಕಾಯಿ ಹಿಂಗಿದೆ ನೋಡಿ, ಕೈಗೆ ಸಿಗೋ ಚೆನ್ನಾಗಿದೆ ಅಲ್ಲ. ಬೈತಾರೆ ಈಗ ಸುಮ್ಮನಿರೋ. ಸಾರಿ ಬೂನು, ಮಾವಿನಕಾಯಿ ಕಿತ್ಕೊಬರಕ್ ಹೋಗ್ತಾವ್. ಮಾವಿನಕಾಯಿ ಕಳ್ಳ ಬೂನ. ನೀನೆಲ್ಲ ಹೋಗ್ತಮ್ಮ, ಇರಮ್ಮ. ಯಾರನ್ನ ಬಂದಾರು? ಯಪ್ಪ ಕಾಣ್ತಾ ಇಲ್ಲ. ಸಾಕ್ ಬಾರೋ. ನೋಡಿ ಗೈಸ್, ಸಖತ್ತಾಗಿ ಕಟ್ಟಿದ್ದಾರೆ. ಇದೇ ಪಾರ್ಕಿಂಗ್. ಯಪ್ಪ ಬಿಸಿಲು ಕಣೋ ಪಾರ್ಕಿಂಗ್ಗೆ. ಹೌದಾ? ಇಲ್ಲೇ ಎಲ್ಲೋ ರಿಸೆಪ್ಷನ್ ಇಲ್ಲೇ ಇದೆಯಲ್ಲ. ಸೊ ಎಸ್, ಬಂದಿದ್ದೀವಿ. ನೋಡೋಣ ಬನ್ನಿ ಒಳಗೆ ಹೋಗೋಣ. ಇವಾಗ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ರಿಸೆಪ್ಷನ್ ಕಡೆಗೆ ಹೋಗ್ಬೇಕಂತೆ. ಸೊ ಬರೋಣ. ಇವನಂತೂ ಸಾಕಾಗ್ಬಿಟ್ಟಿದ್ದಾನೆ ಬ್ರೂನಾ. ಅವ್ನಿಗೆ ಸಾಕಾಗಿದೆ ಪಾಪ. ಸೊ ಬನ್ನಿ ಹೋಗೋಣ. 2 hours ಡ್ರೈವ್ ಅಲ್ವಾ ಇವನು ಪಾಪ. ಇದೆ ಫಸ್ಟ್ ಟೈಮ್ 2 hours ಇಲ್ಲಿ ಬಂದಿರೋದು. ಮೇ ಬಿ ಬರೀ 5-10 minutes ಅಷ್ಟೇ ಅವ್ನು ರೌಂಡ್ ಕರ್ಕೊಂಡೋಗಿ ಬರ್ತಾ ಇದ್ದಿದ್ದಷ್ಟೇ. ಸೊ ಬನ್ನಿ ಹೋಗೋಣ, ಹೋಗೋಣ. ಫುಲ್ ಎಕ್ಸೈಟ್ಮೆಂಟು, ಬಿಸಿಲು ಬೇರೆ. ಅಲ್ಲಿ ಯಾವುದೋ ನಾಯಿ ಬೇರೆ ಇದೆ, ಅದಕ್ಕೇನೆ ಅವನು. ಯಾಕೋ ಆ ನಾಯಿ ತುಂಬ ಕಾಮ್ ಇದೆ. ಅಯ್ಯೋ ಬೋನಾ, ಎಲ್ಲಿ ಹೋಗ್ತಿದ್ಯಾ?
keep you in my heart. And my heart is where you are. I still think of you. I want you coming back. I remember when we were staring at a photo. Don't forget the way you look me in the eyes. And I keep you in my heart. And my heart is where you are. I still think of you. I want you coming back. Call me when you want. Baby, I can take it on my heart. Yeah, yeah. Give me your love. Yeah, yeah. Call me. ಬ್ರೂನ ಬಾ ಬೈ ಬಾ 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 ಕೊಡ್ಬೇಕು ನೀನು ಏಯ್ ಥು ಗಬ್ಬಿ ಹಾಕು ಅದನ್ನೇ ಹಾಕು ಐ ಫೀಲ್ ಏನು ಗೊತ್ತಾ, ಡಾಗ್ಸಿಗೂ ಈ ಥರ ರಿಲ್ಯಾಕ್ಸೇಷನ್ ಬೇಕು ತುಂಬ. ಅವ್ರಿಗೂ ಮನೇಲಿದ್ದಿನೇ ತುಂಬ ಬೋರ್ ಆಗಿರುತ್ತೆ. ಸೊ ಈ ಥರ ಹೊರ್ಗಡೆ ಕರ್ಕೊಂಬಂದರೆ ಮೇ ಬಿ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಥರ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗಿ. ಆವಾಗಲೇ ಅಲ್ಲಿ ಯಾರೂ ಇದ್ದರು, ಅವ್ನು ಆಡ್ತಾ ಇರಲಿಲ್ಲ ಸರಿಗೆ, ಭಯಪಡ್ತಿದ್ದ. ಸೊ ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ, ಯಾರೂ ಇಲ್ಲ, ನೋಡೋಣ ಹೇಗೆ ಆಡ್ತಾನೆ ಈಗ ಅಂತ. ಇದು ಫಸ್ಟೇ ಫುಲ್ ಆಗಿರೋದ್ರಿಂದ ಅವ್ನಿಗೆ ಭಯನೇ ಸ್ವಲ್ಪ. ನೋಡೋಣ ಅವಳಿಗೆ. ಅವನಿಗೆ ನೀರು ಇದು ಸೆಕೆಂಡ್ ಟೈಮ್ ಅವ್ನು ಆಡ್ತಿರೋದು. ಚಿಕ್ಕ ವಯಸ್ಸಲ್ಲಿ ಆಡಿದ್ದ, ಅದು ಮಲ್ಪೆ ಬೀಚಲ್ಲಿ ಮತ್ತು ಮುರುಡೇಶ್ವರ ಬೀಚಲ್ಲಿ ಕರ್ಕೊಂಡು ಹೋದಾಗ ಆಡಿದ್ದು. ಬಟ್ ಇವಾಗಂತೂ ಸಖತ್ ಎದುರುತ್ತಿದ್ದ ಅವನು ಆಡಲಿಕ್ಕೆ. ಸೊ ಅದಕ್ಕೆ ಅವನು ಎತ್ತಿ ಹಾಕೊತಿದ್ದ ಒಳಗಡೆ, ನೀರೊಳಗಡೆ. ಸೊ ದಟ್ ಅವನು ಪ್ರಾಕ್ಟೀಸ್ ಆಗುತ್ತೆ, ಅವಾಗ ಬರ್ತಾನೆ ಅಂತ. ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊಂಡೋದ್ರೆ ಆಡ್ತಾನೇನೋ ಮೇ ಬಿ. ಬಟ್ ಈ ಸತಿ ತುಂಬ ಕಷ್ಟಪಟ್ಟ ಆಡಲಿಕ್ಕೆ ಅವನು. ಸೊ ಆಡಿ ಟಯರ್ಡ್ ಆಗಿರುತ್ತೆ. ಸೊ ಇವಾಗೆಲ್ಲ ಒರೆಸ್ಕೊಂಡು ಅವ್ನಿಗೆ ಊಟಕ್ಕೆ ಕರ್ಕೊಂಡು ಹೋಗಬೇಕು. ನೋಡೋಣ ಎಷ್ಟೊತ್ತು ಆಡ್ತಾನೆ, ಆಡಲಿ, ಆಮೇಲೆ ಊಟಕ್ಕೆ ಕರ್ಕೊಂಡು ಹೋಗೋಣ. ಹೊಟ್ಟೆ ಹಸಿವು ಆಗಿದೆ ಅವ್ನಿಗೆ ಆಲ್ರೆಡಿ. ಆ ನೀರನ್ನೇ ಕುಡಿಲಿಕ್ಕೆಲ್ಲ ಹೋಗ್ತಿದ್ದ. ಸೊ ಅದಕ್ಕೆ ಕರ್ಕೊಂಡು ಹೋಗಬೇಕು. ಆಡಲಿ, ಎಷ್ಟೊತ್ತು ಆಡ್ತಾನೆ ಆಡಲಿ, ಆಮೇಲೆ ಕರ್ಕೊಂಡು ಹೋಗೋಣ ಅಂತ. ಅವ್ನು ನಿನ್ನ ಹತ್ರ ಬರೋಕ್ಕೆ ಹೆದರ್ತಿದ್ದಾನೆ. ಹಂಗೆ ತಳ್ಳರ್ಸಿ ಅವನ್ನ. ಅದನ್ನೇ ಕಾಯ್ತಾ ಇದ್ದಾನೆ. ಇಬ್ರು ಕಪ್ಪೆ ಹಿಡಿತಾ ಇದ್ದಾರೆ. ಹೋಗಿ ಹಿಡಿಯೋಗೊಬ್ರುನ, ಒಳಗೋಗ. ಅಲ್ಲಿ 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 ಹಂಗೆ ಹಿಡ್ಗಿ ಎಳ್ಕೊಬಿಡು ವರ್ಷಿ ಅವನ್ನ. ಅವನಿಗಿಷ್ಟು ದೊಡ್ಡ ಪೂಲಲ್ಲಿ ಅವನಿಗೆ ನೀರು ಕುಡಿಬೇಕು ನೋಡು. ಬಾರೋ. ಏ ಹಿಡ್ದಾನೋ. ಇವನು ಮಕ್ಕಳು ನೋಡ್ಕೊಂಡಾಗ ನೋಡ್ಕೋಬೇಕು. ಮತ್ತೇನು ಸುಮ್ಮನೆ ತಗೊಬಿಡೋದೆಲ್ಲ ನಾಯಿಗಳನ್ನ. ಗುಣ ಇರೋ ನಿನ್ ಬಾಲ ತಳ್ಳ ಬರೋ ಇನ್ನೊಂದ್ಸಲಿ ನೋಡ್ತಾ ಅಂತೀವಿ. ಗ್ಯಾಸ್ ಇಲ್ಲಿ ಊಟ ಇದೆ ಒಂದು ಬಂತು. ದಿಸ್ ಇಸ್ ಫಾರ್ ಪೆಟ್ ಓನ್ಲಿ. ಐ ವಿಲ್ ಟೇಕ್.
ಇಷ್ಟು ವೆರೈಟಿ ಇವ್ರಿಗೆ ಇಟ್ಟು ರೈಸು ಚಿಕನ್ನು ಎಗ್ಗು ವೆಜಿಟೇಬಲ್ಸ್ ಮತ್ತು ಸೂಪ್ ಇದೆ. ರೈಸ್ ಹಾಕೊಂಡಿದ್ದಾಳೆ, ಚಿಕನ್ ಹಾಕ್ತಿದ್ದಾಳೆ. ನೋಡೋಷ್ಟು ಈ ಥರ ಕೊಡ್ಬೇಕು ನಾವು ಚಿಕನ್. ಎಲ್ಲ ಒಟ್ಟಿಗೆ ಕೊಡಿ. ನಮ್ಮ ಬ್ರೂನೋ ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ಥ್ಯಾಂಕ್ ಯು. ಅವನದಾಯಿತು ಊಟ, ಅವನದೆಲ್ಲ ಮಾಡಿಸ್ಕೊಂಡು ಆಮೇಲೆ ನಮಗೆ ಬಂದ್ವಿ. ನಮಗೆ ಇಟ್ಟಿರೋದು ಚೆನ್ನಾಗಿತ್ತು ರೆಸಾರ್ಟ್. ಏನೋ ಡೇ ಔಟಿಂಗಿಗೆ ನಮಗೆ 4800 ಆಯಿತು. ನಾನು ಹರ್ಷಿ ಮತ್ತು ಡಾಗಿಗೆ ಮೂರೂ ಸೇರಿ ಬರೀ ಡೇ ಔಟಿಂಗಿಗೆ. ಮತ್ತು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ರೈಫಲ್ ಫೈರಿಂಗ್ ಮಾಡ್ತಾರೆ. ಬಟ್ ನಾವು ಅಲ್ಲಿವರೆಗೂ ಇರಲಿಕ್ಕಾಗಿಲ್ಲ ಇವ್ರನ್ನ ಕರ್ಕೊಂಡೋದ್ಮೇಲೆ. ಸೊ ಮತ್ತು ನಮ್ಮ ರಿಲ್ಯಾಕ್ಸೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಇದು. ಅಷ್ಟು ಬಿಟ್ಟರೆ ಊಟನೂ ಏನು ನಮಗೇನು ಅಷ್ಟು ಇಡಿಸ್ಲಿಲ್ಲ, ಬಟ್ ಓಕೆ ತಿನ್ಬೋದಾಗಿತ್ತು. ಆಮೇಲೆ ಇವಾಗ ಸ್ವಿಮ್ಮಿಂಗಿಗೆ ಹೋಗಿದ್ದಾನೆ. ಅವನು ಹೋಗಿ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹೊರಡಬೇಕು ಮನೆಗೆ. ಏಯ್ ಬಾಯಿಲಿ, ಅವನು ಆ ನಾಯಿನ ನೋಡೋದ್ರಲ್ಲಿ ಬ್ಯುಸಿ ಇದ್ದಾನೆ. ಆಯಿತು ಎಲ್ಲ ಇವಂದೆಲ್ಲ ಬಟ್ ತಿರ್ಗಾ ಹೋಗಬೇಕು ಅಂತ ಆಡ್ತಾಯಿದ್ದಾನೆ. ಹೋಗಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯಲ್ಲ, ಏನಿಲ್ಲ. ಆ್ಯಂಡ್ ಅಷ್ಟೇ ಗೈಸ್, ಮುಗೀತು. ಇವಾಗ ಫೋಟೋ ತೊಗೊಂಡು ಮನೆಗೆ ಹೊರಟಿದ್ದೀವಿ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಕರ್ಕೊಂಡು ಹೋಗಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್